ಪರಿಷತ್ ಸದಸ್ಯ ಸಿಟಿ ರವಿ ಮನೆ ಮುಂದೆ ಹೈಡ್ರಾಮಾವೇ ನಡೀತಾ ಇದೆ. ಸಿಟಿ ರವಿ ವಿರುದ್ಧ ಪ್ರಕರಣ ನೋಟಿಸ್ ಅನ್ನು ತಂದಿದ್ದಾರೆ ಪೊಲೀಸರು. ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಸಿಟಿ ರವಿ ಅವರು. ನಗರ ಠಾಣಾ ಪೊಲೀಸರು ಇದೀಗ ಅವ್ರ ಮನೆ ಮುಂದೆ ಹೋಗಿದ್ದಾರೆ. ತನಿಖೆಗೆ ಹಾಜರಾಗುವಂತೆ ಸಿಟಿ ರವಿಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಯಾವ ಸೆಕ್ಷನ್ ಅಡಿ ಪ್ರಕರಣ ದಾಖಲಿಸಿಕೊಂಡಿದ್ದೀರಾ ಪ್ರಶ್ನೆ ಕೇಳ್ತಿದ್ದಾರೆ ಸಿಟಿ ರವಿ ಅವರು. ತನಿಖಾಧಿಕಾರಿ ಬಿಟ್ಟು ನೋಟಿಸ್ ತಂದಿರೋ ಬೇರೆ ಪೊಲೀಸರು ತನಿಖಾಧಿಕಾರಿ ಅಲ್ಲಿಗೆ ತೆಗೆದುಕೊಂಡು ಹೋಗಿಲ್ಲ. ಮೊದಲು FIR ಕಾಪಿಯನ್ನ ಕೊಡಿ, ಅದಾದ ಮೇಲೆ ನೋಟಿಸ್ ಅನ್ನ ಕೊಡಿ ಅಂತ ಸಿಟಿ ರವಿ ಅವರು ಕೇಳ್ತಾ ಇರುವಂತದ್ದು ಹೈಡ್ರಾಮಾವೇ ಕ್ರಿಯೇಟ್ ಆಗಿದೆ. ತನಿಖಾಧಿಕಾರಿ ಕೊಡ್ಬೇಕಲ್ಲ, ನೀವು ಕೂಡ ನನಗೆ ಮೆಮೊ ಕೊಡ್ತಾರೆ, ಅವ್ರಿಗೆ ಪವರ್ ಉಂಟು, ನನಗೆ ಮೆಮೊ ಕೊಡೋದು. ತನಿಖಾಧಿಕಾರಿಗಳಿಗೆ ಹೇಳಿ ಈ ಥರದ ಕೇಸ್ಗಳಲ್ಲಿ ಏನು ಕೆಲಸ ಮಾಡ್ತೀರಿ ನೀವುಗಳು? ತನಿಖೆಯಲ್ಲಿ ಅವರು ಏನಿದೆ FIR ಕಾಪಿ ಕೊಡಿ. ಅದ್ರ ಜೊತೆಗೆ ಯಾರು ಕಂಪ್ಲೇನೆಂಟ್ ಯಾರು, ಆ ಕಂಪ್ಲೇಂಟ್ ದೂರಿನ ಪ್ರಕರಣ ಏನಿದೆ, ಅದು ಯಾವ ಅನ್ವಯದಲ್ಲಿ ನೀವು ಏನು ಕೇಸ್ ಹಾಕಿದ್ದೀರಿ ಅದನ್ನು ಸ್ಪಷ್ಟಪಡಿಸಿ. FIR ಕಾಪಿ ಕೊಡ್ರಿ. ನೋಡಿ, ಮುಲ್ಲಾಗೂ ನೀಟ್ಗೂ ಏನ್ ಸಂಬಂಧ ಅನ್ನುವ ವಿಚಾರವನ್ನ ವೇದಿಕೆ ಮೇಲೆ ನಿಂತ್ಕೊಂಡು ಹೇಳ್ತಾರೆ. ದ್ವೇಷ ರಾಜಕಾರಣವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟಿದ್ದಂಥದ್ದು ಸರಿ ಇರಲಿಲ್ಲ. ಎಲ್ಲೋ ಒಂದ್ ಕಡೆ ವಿಷಬೀಜವನ್ನ ಬಿತ್ತುವಂತಹ ಕೆಲಸವನ್ನ ಸಿಟಿ ರವಿ ಅವರು ಮಾಡಿದ್ರು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರ ಮೇಲೆ ಕಂಪ್ಲೇಂಟ್ ಕೂಡ ಹೋಗಿತ್ತು. ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಅದನ್ನ ಆಧಾರವಾಗಿ ಇಟ್ಕೊಂಡು ಇದೀಗ ಪೊಲೀಸರು ಅವರಿಗೆ ವಿಚಾರಣೆಗೆ ಹಾಜರಾಗುವಂತೆ ಕೇಳೋದಕ್ಕೆ ಹೋದಂತ ಸಂದರ್ಭದಲ್ಲಿ ತನಿಖಾಧಿಕಾರಿ ಬಂದಿಲ್ಲ, ಆದ್ರೆ ನೀವು ಬಂದಿದ್ದೀರಾ, ಮೊದಲು FIR ಕಾಪಿಯನ್ನ ಕೊಡಿ, ಅದಾದ ನಂತರ ನನ್ನನ್ನ ವಿಚಾರಣೆಗೆ ಬನ್ನಿ ಅಂತ ಹೇಳ್ಬಿಟ್ಟು ನೋಟಿಸ್ ಅನ್ನ ಕೊಡಿಯೋರಂತೆ ಅಂತ ಹೇಳ್ಬಿಟ್ಟು ಹೈಡ್ರಾಮಾವನ್ನ ಕ್ರಿಯೇಟ್ ಮಾಡಿದ್ದಾರೆ ಸಿಟಿ ರವಿ ಅವರು. ಅದ್ರ ಜೊತೆಗೆ ಯಾರು ಕಂಪ್ಲೇನೆಂಟ್ ಯಾರು,